ಹಾಯ್ ನಮಸ್ತೆ ಫ್ರೆಂಡ್ಸ್, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬ್ರೋಕೊಲಿ ಪಲ್ಯವನ್ನು ಮಾಡ್ತೀನಿ. ಹೋಟೆಲ್ ಸ್ಟೈಲಲ್ಲಿ ಮಾಡ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ, ಘಮನೂ ಇರುತ್ತೆ, ಟೇಸ್ಟು ಇರುತ್ತೆ. ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡಿ. ನೀವೆಲ್ಲರೂ ಮಾಡಿರ್ಬೋದು, ಆದರೆ ನಾನು ಮಾಡಿರೋದು ಒಂದು ರೀತಿ ಡಿಫ್ರೆಂಟಾಗಿದೆ, ಚೆನ್ನಾಗಿದೆ, ಟೇಸ್ಟಿಯಾಗಿ ಬರುತ್ತೆ, ಸಿಂಪಲ್ಲಾಗಿ ಮಾಡಬಹುದು. ನಾವು ಹೊರಗಡೆ ಹೋದರೆ ತುಂಬ ಟೇಸ್ಟಿಯಾಗಿರೋದು ಸಿಗುತ್ತೆ ನಿಜ, ಆದರೆ ನಾವು ಮನೆಯಲ್ಲೇ ಮಾಡಿಕೊಂಡು ಅದೇ ಟೇಸ್ಟಲ್ಲಿ ಬರುವ ಹಾಗೆ ಮಾಡ್ಕೋಬಹುದು. ಬನ್ನಿ, ಹಾಗಾದರೆ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಒಂದು ಬ್ರೋಕೊಲಿ ಬಂದಿದ್ದೀನಿ, ಅದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬ್ರೋಕೊಲಿ ಅಂತಲೂ ಹೇಳ್ತಾರೆ, ಹಸಿರು ಹೂಕೋಸು ಅಂತಲೂ ಹೇಳ್ತಾರೆ. ಅಂದರೆ ನಾವು ಫ್ಲವರ್ ತರ್ತೀವಿ ಅಲ್ವಾ, ವೈಟ್ ಕಲರ್ ಅದು ತರ್ತೀವಿ ಅಲ್ವಾ, ಅದ್ರ ಥರನೇ ಇರುತ್ತೆ. ಆದರೆ ಇದು ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಇದನ್ನು ನಾವು ವಾರಕ್ಕೊಮ್ಮೆ ತಿಂದರೂ ತುಂಬ ಒಳ್ಳೆಯದು, ಎಲ್ಲರೂ ಇದನ್ನು ತಿನ್ಬೋದು. ಹಾಗೆ ಇದನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತೀನಿ. ಇದು ನೋಡಲಿಕ್ಕೆ ತರುವಾಗ ಚಿಕ್ಕದು ಅನಿಸುತ್ತೆ, ಆದರೆ ಅದೆಲ್ಲ ನಾವು ಈ ರೀತಿ ಬಿಡಿಸಿ ಕ್ಲೀನ್ ಮಾಡಿದಾಗ, ಕಟ್ ಮಾಡಿದಾಗ ತುಂಬ ಜಾಸ್ತಿ ಅನಿಸುತ್ತೆ. ನಾವು ಪಲ್ಯ ಮಾಡಿದಾಗ ಅದು ಸ್ವಲ್ಪ ಅನಿಸುತ್ತೆ, ಈ ಥರ. ಹಾಗೆ ಬಿಡಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕಿ, ನೀರು ಜಾಸ್ತಿ ಹಾಕಿ ಒಂದೆರಡು ಸಲ ತೊಳಿತೀನಿ. ಮೊದಲೇ ಒಂದು ಸಲ ತೊಳ್ಕೊಂಡಿದ್ದೀನಿ, ಆದರೂ ಮತ್ತೊಮ್ಮೆ ತೊಳೆಯೋದು ಬೆಸ್ಟು ನೋಡಿ. ನಿಮಗೇನಾದರೂ ದೊಡ್ಡ ಸೈಜಲ್ಲಿ ಬೇಕು ಅಂದರೆ ದೊಡ್ಡನೂ ಕೂಡ ಮಾಡ್ಕೋಬಹುದು, ಚಿಕ್ಕ ಸೈಜಲ್ಲೂ ಕೂಡ ಮಾಡ್ಕೋಬಹುದು. ಎರಡು ಯಾವ ರೀತಿ ಬೇಕೋ ಆ ರೀತಿಲಿ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಓಕೆನಾ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಒತ್ಕೊಳ್ಳಿ. ನನ್ನ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಆಯಿತು, ಬೇಗ ಆಗುತ್ತೆ ಗೊತ್ತಾ. ಇದಕ್ಕೇನು ನಾವು ತುಂಬ ಕೆಲಸ ಇಲ್ಲ, ಇದಕ್ಕೆ ತುಂಬ ಅದು ಇದು ಹಾಕಬೇಕಂತಲೇ ಇಲ್ಲ. ಇದೊಂದಿಷ್ಟು ಹಾಕಿ ಪಲ್ಯ ಮಾಡಿದರೆ ಆಯಿತು. ನೀವು ಬೇಕು ಅಂದರೆ ಇದ್ರ ಜೊತೆ ಬಟಾಣಿ ಸೇರಿಸಿ ಕೂಡ ಮಾಡ್ಬೋದು, ಏನಾದರೂ ಕಾಳೆಲ್ಲ ಹಾಕಿ ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ ನೋಡಿ. ಒಂದು ಸಲ ತೊಳಿತೀನಿ, ತೊಳ್ಕೊಂಡ್ರೆ ಒಳ್ಳೆಯದು ಅಲ್ವಾ. ಇದು ಹೊರಗಡೆ ಎಲ್ಲ ಗಾಳಿಗೆ ಬಿಟ್ಟಿರ್ತಾರೆ, ಹಾಗಾಗಿ ಒಂದು ಸಲ ಯಾವುದೇ ಒಂದು ತರಕಾರಿ ಆದರೂ ತುಂಬ ಚೆನ್ನಾಗಿ ತೊಳಿಬೇಕು. ಸ್ವಲ್ಪ ಉಪ್ಪು ಹಾಕಿ ತೊಳಿಬೇಕು ನೋಡಿ. ಬೆಣ್ಣೆ ಹಾಕ್ತಾಯಿದ್ದೀನಿ, ಸಣ್ಣದು ಒಂದು ಸ್ವಲ್ಪ ಬೆಣ್ಣೆ, ಹಾಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ, ಚಿಕ್ಕ ಈರುಳ್ಳಿ ಹಾಕ್ತಾಯಿದ್ದೀನಿ. ಈ ರೀತಿ ಮಾಡಿದರೆ ಏನು ಗೊತ್ತಾ, ಘಮನೂ ಹಾಗೆ ಬಂದಿರುತ್ತೆ, ಟೇಸ್ಟು ಕೂಡ ಇರುತ್ತೆ. ಇದೊಂದು ರೀತಿ ಹೋಟೆಲ್ ಸ್ಟೈಲಲ್ಲಿ ಪಲ್ಯ ಅಂತ ಹೇಳ್ಬೋದು. ಹಾಗೆ ಅಷ್ಟೇ ಟೇಸ್ಟ್ ಇರುತ್ತೆ. ಹಾಗೆ ಗೋಡಂಬಿ ಮತ್ತು ಬಾದಾಮಿನ ನೀರಲ್ಲಿ ನೆನೆಸಿಬಿಟ್ಟಿದ್ದೀನಿ. ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಬಿಟ್ಟು ಹಾಕ್ತಾಯಿದ್ದೀನಿ. ಇದ್ರದ್ದು ಸಿಪ್ಪೆನೂ ತೆಗಿಬೇಕು, ಬಾದಾಮಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಅಂದರೆ ನಾನು ಸ್ವಲ್ಪನೇ ಮಾಡ್ತಾಯಿರೋದಲ್ವ, ಹಾಗಾಗಿ ನೀವು ಜಾಸ್ತಿ ಮಾಡ್ತಾಯಿದ್ದೀರಿ ಅಂದರೆ ಜಾಸ್ತಿ ಹಾಕ್ಕೋಬೋದು. ಜಾಸ್ತಿ ಹಾಕಿದರೂ ಕೂಡ ಏನೂ ತೊಂದರೆ ಆಗೋಲ್ಲ, ಟೇಸ್ಟೇ ಬಂದಿರುತ್ತೆ. ಹಾಗೆ ಪುದೀನ ಸೊಪ್ಪು ಸ್ವಲ್ಪ, ಹಾಗೆ ಹಸಿಮೆಣಸಿನ್ಕಾಯಿ ಒಂದು, ಇದು ತುಂಬ ಖಾರ ಇಲ್ಲ, ಚಿಕ್ಕದು ಈರುಳ್ಳಿ ಸ್ವಲ್ಪನೇ ಹಾಕಬೇಕು, ಯಾಕಂದರೆ ಇದು ತುಂಬ ಮಸಾಲ ತಗೊಳ್ಳಲ್ಲ ಬ್ರೋಕೊಲಿ. ಜಸ್ಟ್ ಮಸಾಲ ಆಗಿರಬೇಕು, ತುಂಬ ಖಾರನೂ ಆಗಬಾರ್ದು, ಹುಳಿನೂ ಆಗಬಾರ್ದು. ಗ್ರೈಂಡ್ ಮಾಡ್ಕೋತೀನಿ, ಮಿಕ್ಸಿಗೆ ಹಾಕ್ತಾ ಗ್ರೈಂಡ್ ಮಾಡ್ಕೋತೀನಿ. ಒಂದು ರೀತಿ ಪೇಸ್ಟ್ ಥರ ಮಾಡ್ಕೋಬೇಕು. ಹಾಗೆ ಇದು ಬೇಯಲಿಕ್ಕೆ ಹಾಕ್ತೀನಿ. ಈಗ ನೋಡಿ, ಈರುಳ್ಳಿ ಎಲ್ಲ ಫ್ರೈ ಆಗ್ತಾ ಇದೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಇದು ನಾನು ಮನೆಯಲ್ಲೇ ಮಾಡಿರೋದು, ನಾನು ಮನೆಯಲ್ಲೇ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಬಿಡ್ತೀನಿ. ಆವಾಗವಾಗ ಸ್ವಲ್ಪ ಬೇಕು ಅಂದಾಗ ಹಾಕ್ಬೋದು. ಫ್ರಿಜ್ಜಲ್ಲಿ ನಾವು ಎಷ್ಟು ದಿನ ಬೇಕಾದರೂ ಅಷ್ಟು ದಿನ ಇಟ್ಕೋಬೋದು, ತುಂಬ ಚೆನ್ನಾಗೇ ಇರುತ್ತೆ ನೋಡಿ. ಇದಕ್ಕೆ ಬೆಣ್ಣೆ ಎಲ್ಲ ಹಾಕಿದ್ದೀನಿ ಅಲ್ವಾ, ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಬೇಕು, ಒಳ್ಳೆಯದು ಅಲ್ವಾ. ನಮ್ಮ ಊಟದಲ್ಲಿ ಕರಿಬೇವು ಎಲ್ಲವೂ ಇರಬೇಕು, ಬೆಣ್ಣೆ ಇರಬೇಕು, ತುಪ್ಪ ಇರಬೇಕು, ಆಯಿಲು ಕಡಿಮೆ ಇರಬೇಕು. ನಮ್ಮದು ಏನಾಗಿದೆ ಈಗ ಗೊತ್ತಾ, ಆಯಿಲ್ ಜಾಸ್ತಿ ಆಗಿದೆ ಊಟದಲ್ಲಿ ಬಳಸೋದು, ನಮ್ಮ ಆಹಾರದಲ್ಲಿ ಆಯಿಲೇ ಜಾಸ್ತಿ ಆಗಿದೆ. ಹಾಗೆ ಇದು ಪೇಸ್ಟನ್ನು ಹಾಕಿದ್ದೀನಿ. ಇದು ಗ್ರೀನ್ ಕಲರಲ್ಲೇ ಮಾಡ್ತೀನಿ, ಚೆನ್ನಾಗಿರುತ್ತೆ ಗ್ರೀನ್ ಕಲರಲ್ಲಿ ಮಾಡಿದರೆ. ಸ್ವಲ್ಪ ಇದ್ರದ್ದು ಹಸಿ ವಾಸನೆ ಹೋಗಬೇಕು. ಚಿಕ್ಕ ಫ್ಲೇಮಲ್ಲಿ ಒಂದು ಸಲ ಹುರ್ಕೊಬಿಡಬೇಕು.
ಚೆನ್ನಾಗಿ ಹುರ್ಕೊಬಿಟ್ರೆ ಆಯಿತು. ಅದ್ರ ಸ್ಮೆಲ್ ಹೋಗುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ. ಆದಷ್ಟು ನಾವು ಮನೆ ಫುಡ್ಡನ್ನೇ ತಿನ್ನೋದು ಬೆಸ್ಟು. ನಾವು ಮನೆಯಲ್ಲೇ ಎಣ್ಣೆ ಬೆಣ್ಣೆ ತುಪ್ಪ ಎಲ್ಲ ತಂದ್ಕೊಂಡು ಮನೆಯಲ್ಲೇ ಮಾಡಿಕೊಂಡು ತಿಂದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಎಣ್ಣೆ ತಿನ್ನಬಾರ್ದು ನಿಜ, ಆದರೆ ಕೊಬ್ಬರಿ ಎಣ್ಣೆ ಒಳ್ಳೆಯದು ನಮ್ಮ ದೇಹಕ್ಕೆ. ಕೊಬ್ಬರಿ ಎಣ್ಣೆ ನಾವು ಇಲ್ಲೇ ಎಲ್ಲ ಹತ್ತಿರ ಎಲ್ಲಾದರೂ ಮಿಲ್ ಇರುತ್ತೆ ಅಲ್ವ, ಗಾಣ, ಅಲ್ಲಿದು ತಂದು ಅಡುಗೆಗೆ ಬಳಸಿದರೆ ತುಂಬ ಒಳ್ಳೆಯದು, ಯಾವುದೇ ಕೆಮಿಕಲ್ಸ್ ಇರಲ್ಲ. ಹಾಗೆ ಇದನ್ನು ಹಾಕಿ ಬೇಯಿಸ್ತೀನಿ. ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಅಲ್ವಾ. ಹಾಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ತುಂಬನೇ ಸಖತ್ತಾಗಿರುತ್ತೆ ಇದು. ರೊಟ್ಟಿಗೆ, ಚಪಾತಿಗೆ ಮತ್ತು ರೈಸ್ ಊಟ ಮಾಡುವಾಗ ಸೈಡಲ್ಲಿ ಬರುತ್ತೆ. ಪರೋಟ ಈ ಥರ ಎಲ್ಲದಕ್ಕೂ ಬರುತ್ತೆ. ಹಾಗೆಯೇ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ, ಘಮನೂ ಹಾಗೆ ಇರುತ್ತೆ. ಸ್ವಲ್ಪ ನೀರು ಬೇಕಂದರೆ ನೀರು ಹಾಕ್ಕೋಬೋದು, ಬೇಗ ಬೆಂದ್ಕೊಬಿಡುತ್ತೆ. ಹಾಗೆ ಸ್ವಲ್ಪ ಹಳದಿ ಪೌಡರ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಇದು ಹಾಕಬೇಕು, ಹಳದಿ ಪೌಡರು. ಊಟದಲ್ಲಿ ಹಳದಿ ಪೌಡರ್ ಜಾಸ್ತಿ ಇರಬೇಕು, ಕಾಳು ಮೆಣಸು ಜಾಸ್ತಿ ಇರಬೇಕು, ತುಪ್ಪ ಆವಾಗ ತಿನ್ನಬೇಕು, ಬೆಣ್ಣೆನೂ ಕೂಡ ತಿನ್ನಬೇಕು, ಎಣ್ಣೆಯನ್ನು ಕಡಿಮೆ ಮಾಡಬೇಕು. ನಾವು ಎಣ್ಣೆ ಅಂದರೆ ಡೈಲಿ ದೋಸೆ ಮಾಡ್ತೀವಿ, ಒಗ್ಗರಣೆ ಹಾಕ್ತೀವಿ ಅಲ್ವಾ, ಮತ್ತು ಎಣ್ಣೆಯಲ್ಲಿ ಕರೆದದ್ದು ವಾರಕ್ಕೊಮ್ಮೆ ಹೀಗೆ ತಿನ್ಬೋದು ಅಷ್ಟೇ. ಸ್ವಲ್ಪ ಚಿಟಿಕೆ ಆಗುವಷ್ಟು ಗರಂ ಮಸಾಲ ಪೌಡರನ್ನು ಹಾಕಿದ್ದೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ಇದ್ದೆ ನೋಡಿ, ಗರಂ ಮಸಾಲವನ್ನು ಹೇಗೆ ಮಾಡ್ಬೋದು ಅಂತ. ಸಿಂಪಲ್ಲಾಗಿ ನಾವು ಮನೆಯಲ್ಲೂ ಕೂಡ ಗರಂ ಮಸಾಲವನ್ನು ಮಾಡ್ಕೋಬೋದು. ನೋಡಿ ರೆಡಿ ಆಯಿತು ಅಲ್ವಾ. ರೈಸ್ ಜೊತೆ, ಚಪಾತಿ ಜೊತೆ, ಯಾವುದು ಬೇಕು ಅದ್ರ ಜೊತೆ ನಾವು ಸವಿಬೋದು. ಬ್ರೋಕೊಲಿ ಪಲ್ಯ ಹೋಟೆಲ್ ಸ್ಟೈಲಲ್ಲಿ ಮಾಡಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಮಾಡಿರೋ ರೀತಿಲಿ ಸಿಂಪಲ್ಲಾಗಿ ಮಾಡಿದ್ದೀನಿ. ತುಂಬ ಅದು ಇದು ಎಲ್ಲ ಹಾಕಿದರೆ ಎದ್ದು ತೊಗೊಳ್ಳಲ್ಲ, ಸ್ಮೆಲ್ಲೆಲ್ಲ ಬಂದು ಹೊರಟೋಗ್ಬಿಡತ್ತೆ. ಜಸ್ಟ್ ಹೀಗೆ ಮಾಡಬೇಕು. ತುಂಬ ಗರಂ ಮಸಾಲ ಅದು ಇದೆಲ್ಲ ಹಾಕಬಾರ್ದು. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.